ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಕ್ಯಾಬೇಜ್ ಪಕೋಡ, ಕ್ರಿಸ್ಪಿಯಾಗಿರುವಂತಹ ಕ್ಯಾಬೇಜ್ ಪಕೋಡ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬಹುದು. ನೋಡಿ ಎಷ್ಟೊಂದು ಸೂಪರಾಗಿದೆ. ಇದನ್ನು ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಸಣ್ಣದು ಕ್ಯಾಬೇಜ್ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಚಾಪ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಇದ್ರ ಜೊತೆ ನಾನು ಇಲ್ಲಿ ನೋಡಿ ಕಟ್ ಮಾಡಿಟ್ಟಿರುವಂಥ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 5, ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸ್ವಲ್ಪ, ಕರಿಬೇವು ಸ್ವಲ್ಪ, ನೋಡಿ ಫೈನಾಗಿ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ 3 ತೊಗೊಂಡಿದ್ದೀನಿ. ನೋಡಿ, ಅದ್ರ ಜೊತೆ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನು ಒಂದು 250 ಗ್ರಾಮ್ ತೊಗೊಂಡಿದ್ದೀನಿ. ಆಮೇಲೆ ಅಕ್ಕಿ ಹಿಟ್ಟು 3 ಸ್ಪೂನ್ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಅಜ್ವೈನ್ ಪೌಡ್ರ್ ಹಾಕ್ತಿದ್ದೀನಿ 1 ಸ್ಪೂನು. ಆಮೇಲೆ ಚಿಟಿಕೆ ಅರಿಶಿಣ ಪುಡಿ ಹಾಕ್ತಿದ್ದೀನಿ. ನೋಡಿ ಇದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಿದ್ದೀನಿ. ನೋಡಿ, ಜೀರಿಗೆನ ಹಾಕ್ತಿದ್ದೀನಿ 1 ಸ್ಪೂನು. ನೋಡಿ, ಚಿಟಿಕೆ ಇಂಗನ್ನು ಸೇರಿಸಿದ್ದೀನಿ. ಆಮೇಲೆ ಎಲ್ಲನೂ ಸೇರಿಸ್ತಿದೆ ಇದ್ದೀನಿ. ನೋಡಿ, ಇಲ್ಲಿ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿ, ಮೆಣಸಿನ್ಕಾಯಿ, ನೋಡಿ ಕೊತ್ತಂಬರಿ, ಕರಿಬೇವು ಎಲ್ಲ ತೊಗೊಂಡಿದ್ದೀವಲ್ಲ, ಎಲ್ಲನೂ ಕ್ಯಾಬೇಜ್ನಲ್ಲಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ. ನೋಡಿ, ಇವಾಗ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ನಾನು ಕ್ಯಾಬೇಜ್ನಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ. ಇದಕ್ಕೆ ಯಾವುದೇ ರೀತಿ ನೀರು ಹಾಕೋಂಗಿಲ್ಲ, ನೀರು ಸ್ವಲ್ಪನೂ ಹಾಕೋಂಗಿಲ್ಲ. ಯಾಕಂತ ಹೇಳಿದ್ರೆ ಅದು ಕ್ಯಾಬೇಜ್ನಲ್ಲಿ ನೀರು ಇರುತ್ತಲ್ಲ, ಅದು ತನ್ನಿಂದ ತಾನೇ ನೀರು ಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ನೀರು ಹಾಕಿಲ್ಲ. ನೋಡಿ, ಕ್ಯಾಬೇಜು ನೀರು ಬಿಡ್ತಾ ಇದೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ನೋಡಿ ಬ್ಯಾಟರ್ ರೆಡಿಯಾಗಿದೆ. ನೋಡಿ, ಕ್ಯಾಬೇಜ್ ಪಕೋಡ ಮಾಡಲಿಕ್ಕೆ ನಾವು ಹಿಟ್ಟು ಕಲಸಿ ಇಟ್ಟಿದ್ದೀವಿ. ಈಗ ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ನಾವು ಗ್ಯಾಸ್ ಇಟ್ಕೊಂಡ್ಬಿಟ್ಟು ಎಣ್ಣೆನ ಕಾಯ್ಸೋಕ್ಕಿಡಬೇಕು. ಇವಾಗ ನಿಧಾನವಾಗಿ ಕ್ಯಾಬೇಜ್ ಪಕೋಡನ ಬಿಟ್ಕೋಬೇಕು. ನೋಡಿ, ಈ ರೀತಿ ಎಣ್ಣೆಲಿ ನೋಡಿ, ಮೀಡಿಯಮ್ ಫ್ಲೇಮ್ನಲ್ಲಿ ಕ್ಯಾಬೇಜ್ ಪಕೋಡ ಮಾಡ್ಕೋಬೇಕು. ಯಾಕಂದರೆ ನೀವು ಹೈ ಫ್ಲೇಮ್ ಇಟ್ಟರೆ ಏನಾಗುತ್ತೆ, ಮೇಲ್ಗಡೆ ಎಲ್ಲನೂ ಬೆಂದಿದೆ ಅಂಥೇಳಿ ಕಾಣಿಸುತ್ತೆ, ಒಳಗಡೆ ಎಲ್ಲ ಹಸಿ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಮೀಡಿಯಮ್ ಫ್ಲೇಮ್ನಲ್ಲೇ ಈ ರೀತಿ ಪಕೋಡನ ಕರ್ಕೋಬೇಕು. ನೋಡಿ, ಈ ರೀತಿ ಫ್ರೈ ಮಾಡ್ಕೋಬೇಕು. ನೋಡಿ, ನಿಧಾನವಾಗಿ ಸ್ವಲ್ಪ ಈ ರೀತಿ ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ನಿಧಾನವಾಗಿ ಏನು ಮಾಡೋಣ, ನಾವು ಈ ರೀತಿ ಮಗುಚು ಹಾಕ್ಕೊಳ್ಳೋಣ ಎಣ್ಣೆಲಿ. ನೋಡಿ, ಪಕೋಡ ರೆಡಿ ಆಗಿತ್ತು. ಇದನ್ನು ನಾನು ಒಂದು ಸರ್ವಿಂಗ್ ಪ್ಲೇಟ್ನಲ್ಲಿ ತೆಗೆದು ಇಡ್ತೀನಿ. ನೋಡಿ, ಬನ್ನಿ ಉಳಿದಿರುವಂತಹ ಪಕೋಡನ ಕೂಡ ನಾನು ಮಾಡಿ ತೋರಿಸ್ತೀನಿ. ನೋಡಿ, ನಾನಿಲ್ಲಿ 2x ಸ್ಪೀಡ್ನಲ್ಲಿ ಇಟ್ಟು ನಾನು ಉಳಿದಿರುವಂತಹ ಪಕೋಡನ ನಿಮಗೆ ಮಾಡಿ ತೋರಿಸ್ತೀನಿ. ನೋಡಿ, ಕ್ಯಾಬೇಜ್ ಪಲ್ಯನೇ ಮಾಡ್ಕೊಂಡು ತಿನ್ನುತ್ತೆ. ಯಾವುದು ಬೇರೆ ಮಾಡಬೇಕು ಹೊಸ ರೆಸಿಪಿ ಅಂತ ಹೇಳಿದ್ರೆ ಕ್ಯಾಬೇಜ್ ಪಕೋಡ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ಈ ರೀತಿ ಬೇಗ ಆಗುವಂತಹ ರೆಸಿಪಿ ಇದು. ನೋಡಿ, ಹಿಟ್ಟು ನೀವು ಕಲಸಿದ ತಕ್ಷಣವೇ ನೀವು ಬಜ್ಜಿನ ಮಾಡ್ಕೋಬೇಕು, ಪಕೋಡನ ನೀವು ಕರ್ಕೋಬೇಕು, ಕ್ಯಾಬೇಜ್ ಪಕೋಡ. ಯಾಕಂದರೆ ಅದು ನೀರು ಬಿಟ್ಟು ಬಿಡುತ್ತಲ್ಲ, ಅದಕ್ಕೋಸ್ಕರ ನೀವು ಇಮಿಡಿಯೇಟ್ಲಿ ಕ್ಯಾಬೇಜ್ ಪಕೋಡ ಎಣ್ಣೆಯಲ್ಲಿ ಕರ್ಕೋಬೇಕು. ನೋಡಿ, ಎಲ್ಲನೂ ಕರೆದು ನಾನು ಒಂದು ಪ್ಲೇಟ್ನಲ್ಲಿ ಇಟ್ಟು ತೋರಿಸ್ತಿದ್ದೀನಿ. ನೋಡಿ, ಸೂಪರಾಗಿರುತ್ತೆ. ಸಖತ್ತಾಗಿರುವಂತಹ ಕ್ರಿಸ್ಪಿ ಹಾಟ್ ಕ್ಯಾಬೇಜ್ ಪಕೋಡ ರೆಡಿಯಾಗಿದೆ. ನೋಡಿ, ನೀವು ಟೀ ಟೈಮ್ನಲ್ಲಿ ಈ ರೀತಿ ಮಾಡ್ಕೊಂಡು ತಿನ್ನಿ, ಇನ್ನೂ ಚೆನ್ನಾಗಿರುತ್ತೆ. ಕೆಚಪ್ ಜೊತೆ ತಿನ್ನಿ. ನೋಡಿ, ಈ ರೀತಿ ಮಾಡಿಟ್ಟಿರುವಂತಹ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ನಮ್ಮನ್ನು ಇದೇ ರೀತಿ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್ ಫ್ರೆಂಡ್ಸ್.